ಆರಂಭ ಮಾಡೋಣ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. 5ನೇ ದಿವಸ ಆರಂಭ ಆಗ್ತಾ ಇದೆ. ಈ ಮಳೆ ಇಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ರೂ ಅದು ನಿಮ್ಮನ್ನೇನೂ ವಿಚಲಿತರನ್ನಾಗಿ ಮಾಡಲಿಲ್ಲ ಅಂತ ನನಗೆ ಬಹಳ ಸಂತೋಷವೂ ಆಗ್ತಾ ಇದೆ. ಪ್ರಾರಂಭದಲ್ಲಿ ಖಾಲಿ ಇರುವ ಕುರ್ಚಿಗಳೆಲ್ಲ ಕೆಲವೇ ಹೊತ್ತಿನಲ್ಲಿ ತುಂಬಿ ಹೋಗುತ್ತೆ ಎನ್ನುವ ನಂಬಿಕೆಯೂ ನನಗಿದೆ. ಶ್ರೀರಾಮರಾಯರೇ, ನಾನು ತಪ್ಪು ತಿಳ್ಕೊಂಡಿದ್ದೆ, ನಿಮ್ಮೂರನ್ನ ಜನ ಬರಲ್ಲ ಅನ್ಕೊಂಡಿದ್ದೆ, ಅಷ್ಟು ಬರ್ತಾ ಇದ್ದೇನೆ ಮಳೆ ಬಂದರು. ಇದು ಕೇವಲ ನಿಮಗೆ ಮಹಾಭಾರತದಲ್ಲಿ ಇರತಕ್ಕಂಥ ಗೌರವ ಶ್ರದ್ಧೆಗಳನ್ನು ತೋರಿಸುತ್ತೆ. ನಮ್ಮ ಭಾರತದ ಇತಿಹಾಸದ ಸಾಹಿತ್ಯವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿಬಿಟ್ರೆ, ಅಥವಾ ವಿಶೇಷವಾಗಿ ಕರ್ನಾಟಕದ ಕನ್ನಡ ಭಾಷೆಯ ಬಗ್ಗೆಯೇ ಗಮನಿಸುವುದಾದರೆ, ಯಾವ 7 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆಯೋ ಅನಂತಮೂರ್ತಿಯೊಬ್ಬರನ್ನು ಬಿಟ್ಟರೆ ಮಿಕ್ಕ ಎಲ್ಲ ಜ್ಞಾನಪೀಠ ಪ್ರಶಸ್ತಿ ಕೃತಿಗಳಿಗೂ ಆಧಾರವಾಗಿರೋದು ಮಹಾಭಾರತವೇ. ಇದು ತುಂಬಾ ಆಶ್ಚರ್ಯಕರವಾದಂತಹ ವಿಷಯ. ಕೊನೆಗೆ ಗಿರೀಶ್ ಕಾರ್ನಾಡ್ ಅವರು ಗಳಿಸಿರತಕ್ಕಂಥ ಅಥವಾ ಅವರ ಹೆಸರಿಗೆ ಬಂದಿರತಕ್ಕಂಥ ನಾಟಕಗಳೆಲ್ಲ ಮಹಾಭಾರತವನ್ನು ಆಶ್ರಯಿಸಿದೆ. ಆದರೆ ಗಿರೀಶ್ ಕಾರ್ನಾಡ್ ಏನಪ್ಪಾ ಅಂದ್ರೆ, ಅದನ್ನು ಆಶ್ರಯಿಸಿಬಿಟ್ಟು ತದ್ವಿರುದ್ಧವಾಗಿ ಇನ್ನೇನೋ ಬರೆದು ಬಿಡ್ತಾರೆ ಅವರು, ಅಥವಾ ಮೂಲದಲ್ಲಿ ಇರತಕ್ಕಂಥದಕ್ಕೆ ತದ್ವಿರುದ್ಧವಾಗಿ ಬರೆದು ದೊಡ್ಡವರಾಗಲಿಕ್ಕೆ ಹೋಗ್ತಾರೆ ಅವರು. ಅದು ಹೇಗೇ ಆಗಿರಲಿ, ಅಂತೂ ಮೂಲ ಇರತಕ್ಕದ್ದು ಮಹಾಭಾರತವೇ. ಕುಮಾರವ್ಯಾಸ ಹೇಳ್ತಾನೆ, ಈ ಮಹಾಭಾರತದ ಪ್ರಭಾವದಿಂದ ನಮ್ಮಲ್ಲಿ ಸೃಷ್ಟಿಯಾದ ಕೃತಿಗಳ ಸಂಖ್ಯೆ ಎಷ್ಟು ಜಾಸ್ತಿ ಇದೆ ಅಂದರೆ, ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ತಿಂತಿಣಿಯೇ ರಘುವರನ ಚರಿತೆಯಲ್ಲಿ ಕಾಲಿಡಲು ತೆರಪಿಲ್ಲ. ಮಹಾಭಾರತ 1,00,000 ಶ್ಲೋಕ. ಕುಮಾರವ್ಯಾಸ ಹೇಳ್ತಾ ಇದ್ದಾನೆ, 24,000 ಶ್ಲೋಕಗಳ ರಾಮಾಯಣದ ಅನುವಾದಗಳಿಗೆ ತಿಣಿಕಿದನು ಫಣಿರಾಯ. ಈ ಆದಿಶೇಷ ಒದ್ದಾಡ್ ಹೋಗ್ತಾ ಇದ್ದಾನಂತೆ. ರಾಮಾಯಣದ ಕವಿಗಳ ಭಾರದಲ್ಲಿ ಕಾಲಿಡಲು ತೆರಪಿಲ್ಲ. ಆ ರಾಮಾಯಣದ ಕವಿಗಳು ಎಷ್ಟಾಗಿ ಎಷ್ಟು ಅನುವಾದಗಳಾಗಿಬಿಟ್ಟಿದೆ ಅಂದರೆ ಅದರಲ್ಲಿ ಕಾಲಿಡೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ರಾಮಾಯಣಗಳಾಗಿಬಿಟ್ಟಿದೆ ನಮ್ಮಲ್ಲಿ. ಇನ್ನು ಮಹಾಭಾರತದ ಕಥೆ ಏನಾಗಿದೆಯಾ ಅಂದರೆ, ಹರಿಯ ಬೊಸುರೊಳಗ ಅಖಿಲ ಲೋಕದ ವಿರಣ ಒಡಗಿಹವಳು ಭಾರತ ಶರಧಿಯೊಳು ಅಡಗಿಹವ ಅನೇಕ ಪುರಾಣ ಶಾಸ್ತ್ರಗಳು. 24,000 ಶ್ಲೋಕ ಇಲ್ಲಿ, 1,00,000 ಶ್ಲೋಕ ಇಲ್ಲಿ. ಹರಿಯ ಬೊಸುರೊಳಗೆ ಯಶೋದೆ ಕೃಷ್ಣನ ಜೊತೆಗೆ ಆಟ ಆಡ್ತಾ ಇದ್ದಾಗ, ಕೃಷ್ಣ ಮಣ್ಣನ್ನು ತಿಂದ ಅಂತ ಹೇಳಿದಾಗ ದೂರ ಹೋಗಿದೆ ಯಶೋದೆಗೆ, ನಿನ್ನ ಮಗ ಮಣ್ಣು ತಿಂತ ಇದ್ದಾನೆ, ಬಾಯಿ ತೆಗಿ ಅಂತ ಅಮ್ಮ ಹೇಳಿದ. ಅನ್ನಂತೆ ಇಡೀ ವಿಶ್ವವೇ ಕಾಣಿಸಿಬಿಡುತ್ತಂತೆ ಕೃಷ್ಣನ ಬಾಯಿನಲ್ಲಿ. ಕುಮಾರವ್ಯಾಸ ಹೇಳ್ತಾನೆ, ಹರಿಯ ಬೊಸುರೊಳಗೆ ಅಖಿಲ ಲೋಕದ ವಿರಣ. ಏನು ಬ್ರಹ್ಮಾಂಡಗಳ ಬಗ್ಗೆ ನಾವು ಮಾತಾಡ್ತೀವಿ, ಆ ಬ್ರಹ್ಮಾಂಡಗಳೆಲ್ಲ ವಿಷ್ಣುವಿನ ಹೊಟ್ಟೆಯಲ್ಲೇ ಇದೆ. ಹೇಗೆ ವಿಷ್ಣುವಿನ ಹೊಟ್ಟೆಯಲ್ಲಿ ಅನೇಕ ಬ್ರಹ್ಮಾಂಡಗಳು ಉಂಟೋ, ಹಾಗೆ ಭಾರತ ಶರಧಿಯೊಳು ಅಡಗಿಹವು ಅನೇಕ ಪುರಾಣ ಶಾಸ್ತ್ರಗಳು. ಭಾರತ ಶರಧಿ, ಮಹಾಭಾರತ ಅನ್ನುವ ಸಮುದ್ರದಲ್ಲಿ ಅನೇಕ ಶಾಸ್ತ್ರಗಳ ವಿಚಾರ, ಪುರಾಣಗಳ ಇತಿಹಾಸ, ಕಥೆ ಇವುಗಳೆಲ್ಲ ಅಡಗಿಬಿಟ್ಟಿದೆ. ಇಂತಹ ಮಹಾಭಾರತದ ಕಥೆಯನ್ನ ದುರ್ಜನರು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಹಾಗಂತ ಮಹಾಭಾರತದ ಕಥೆಯ ಯೋಗ್ಯತೆ, ಅದರ ಮಹತ್ವ, ಅದರ ಬೆಲೆ, ಅದರ ಪೂಜ್ಯತೆ ಕಡಿಮೆ ಆಗ್ತಾ ಇಲ್ಲ. ಕ್ರೂರ ಕರ್ಮಿಗಳೆತ್ತಬಲ್ಲರು ಘೋರ ರೌರವವನ್ನು ಕೆಳಿಸುವ ಕೇಳಿದ ಸುಜ್ಜನರ. ಕುಕಾರಿಗಳನ್ನು ಮಾಡತಕ್ಕಂಥವರಿಗೆ ಇದು ಅರ್ಥ ಆಗಲ್ಲ. ಮಹಾಭಾರತದ ಕಥೆಯನ್ನ ಹಾಸ್ಯ ಮಾಡಿದ್ದು ಉಂಟು. ಏನ್ರಿ ಮಹಾಭಾರತದ ಕಥೆ ಅಂದ್ರೆ, ಜೂಜಿನ ಕಥೆ, ಹೆಂಡತಿಯನ್ನು ಪಣವಿಟ್ಟ ಕಥೆ, ದಾಯಾದರು ಕಿತ್ತಾಡುವ ಕಥೆ ಅಂತ ಹಾಸ್ಯ ಮಾಡಿದ್ದು ಉಂಟು. ಅಲ್ಲ, ಅದಿರಬಹುದು, ಅದರಲ್ಲಿ ನೋಡುವ ದಿಟ್ಟಿ ಬೇರೆ ಉಂಟು. ಮಹಾಭಾರತವನ್ನು ಪಂಚಮ ವೇದ ಅಂತ ಕರೆದು ನೋಡಿ, ವ್ಯಾಸ ಮಹರ್ಷಿಗಳು ವೇದ ರಾಶಿ ಜನರಿಗೆ ಅರ್ಥವಾಗುವುದಿಲ್ಲ ಒಟ್ಟಿಗೆ ಅಂತ ಹೇಳಿ 4 ಭಾಗ ಮಾಡಿದರು. ಆದ್ದರಿಂದ ವೇದವ್ಯಾಸರು ಅನ್ನುವ ಹೆಸರು ಬಂತು. ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ. ಆದರೆ ವ್ಯಾಸರಿಗೆ ಅನ್ನಿಸ್ತಂತೆ, ನಾನು ಇರುವ ದೊಡ್ಡ ವೇದವನ್ನು 4 ಭಾಗ ಮಾಡಿಬಿಟ್ಟೆ.
ಯಾರ್ಯಾರಿಗೆ ಯಾವ್ಯಾವ ಭಾಗ ಪ್ರಿಯವೋ ಅವರವರು ಅದನ್ನು ಅರ್ಥ ಮಾಡಿಕೊಳ್ಳಲಿ ಅಂತ. ಆದರೆ ಯಾರಿಗಾದರೂ 4 ವೇದಗಳ ಸಾರ ಬೇಕಾಗಿದ್ರೆ, 4 ವೇದಗಳ ಯೋಗ್ಯತೆಯೋ ಶಕ್ತಿಯೋ ಮಹತ್ವವೋ ಪುಣ್ಯವೋ ಪೂಜ್ಯತೆಯೋ ಇದೇನೋ ಒಂದು ಬೇಕಾಗಿದೆ ಅಂದರೆ ಅವ್ರ ಗತಿ ಏನು ಅಂತ ಹೇಳಿ ಪಂಚಮ ವೇದ ಅಂತ ಹೇಳಿ ಮಹಾಭಾರತವನ್ನು ವಿರಚನೆ ಮಾಡಿದರು, ಪಂಚಮ ಶ್ರುತಿಯ. ಹೀಗಾಗಿ ಮಹಾಭಾರತದ ಅಧ್ಯಯನ ಅಂದು ಬಿಟ್ಟರೆ, ಮಹಾಭಾರತವನ್ನು ಓದುವುದು ಒಂದು ಬಿಟ್ಟರೆ 4 ವೇದಗಳ ಸಾರವನ್ನು ಅರ್ಥ ಮಾಡಿಕೊಂಡಂತೆ, 4 ವೇದಗಳ ಅಧ್ಯಯನವನ್ನು ಮಾಡಿದಂತೆ. ಆದ್ದರಿಂದ ಕುಮಾರವ್ಯಾಸ ಹೇಳ್ತಾನೆ, ಕ್ರೂರ ಕರ್ಮಿಗಳೆತ್ತಬಲ್ಲರೂ ಘೋರ ರೌರವವನ್ನು ಕೆಡಿಸುವ ಕೇಳ್ದ ಸುಜ್ಜನರ. ಯಾರು ಮಹಾಭಾರತದ ಕಥೆಯನ್ನು ತೀವ್ರ ಆಸಕ್ತಿಯಿಂದ ಗಾಂಭೀರ್ಯದಿಂದ ಕೇಳ್ತಾರೆಯೋ ಅವರಿಗೆ ಘೋರ ರೌರವವನ್ನು ಕೆಡಿಸುವು. ರೌರವ ನರಕ ಅನ್ನುವುದೇನಾದರೂ ನಮ್ಮ ಪಾಪದಿಂದ ಪ್ರಾಪ್ತವಾಗುವುದು ಇದ್ದರೆ ಆ ನರಕವನ್ನು ಕೆಡಿಸುತ್ತೆ, ಅಂದರೆ ನಮ್ಮನ್ನ ನರಕ ಭಾಜನರನ್ನಾಗದಂತೆ ಮಾಡುತ್ತೆ ಮಹಾಭಾರತ ಅನ್ನತಕ್ಕಂಥದ್ರ ಶ್ರವಣ. ಆದ್ದರಿಂದ ಮಹಾಭಾರತ ಅನ್ನತಕ್ಕಂಥದ್ದು ಕೇವಲ ಕಾವ್ಯ ಅಲ್ಲ, ಮಹಾಭಾರತ ಅನ್ನತಕ್ಕಂಥದ್ದು ಕೇವಲ ಕಥೆ ಅಲ್ಲ, ಮಹಾಭಾರತ ಅನ್ನತಕ್ಕಂಥದ್ದು ಕೇವಲ ಚಾರಿತ್ರಿಕ ದಾಖಲಾತಿಯಲ್ಲ, ಮಹಾಭಾರತ ಅನ್ನತಕ್ಕಂಥದ್ದು ಕೇವಲ ಯಾವುದೋ ಪಾತ್ರಗಳ ಪೋಷಣೆಯಲ್ಲ, ಮಹಾಭಾರತ ಅನ್ನತಕ್ಕಂಥದ್ದು ಈ ಎಲ್ಲವನ್ನೂ ಒಳಗೊಂಡು ಕೊನೆಗೆ ಮೋಕ್ಷಕ್ಕೆ ದಾರಿದೀಪವಾಗಿರತಕ್ಕಂತಹ ಕೃತಿ ಇದು. ನಾನೇನು 8 ದಿವಸ ಮಹಾಭಾರತದ ಬಗ್ಗೆ ಚರ್ಚೆ ಮಾಡ್ತೀನಿ ಅಥವಾ ಇನ್ಯಾರಾದರೂ ಒಂದು 20 ದಿವಸ ಚರ್ಚೆ ಮಾಡ್ತಾರೆ, ಈ ಎಲ್ಲ ಚರ್ಚೆಗಳ ಮೂಲ, ಈ ಎಲ್ಲ ಚರ್ಚೆಗಳ ತಿರುಳು ಭಗವದ್ಗೀತೆ ಎನ್ನತಕ್ಕದ್ದು. ನಾವು 18 ದಿವಸ ಮಹಾಭಾರತ ಚರ್ಚೆ ಮಾಡಿದ್ದೀವಿ ಅಂದರೆ 28 ದಿವಸ ಬರೀ ಭಗವದ್ಗೀತೆಯನ್ನು ಮಾಡೋದು. 1,00,000 ಶ್ಲೋಕಗಳ ಬಗ್ಗೆ ನಾವು ಒಂದು ತಿಂಗಳ ಉಪನ್ಯಾಸ ಮಾಡಿದ್ದೇವೆ ಅಂತ ಹೇಳಿದರೆ ಕೇವಲ 700 ಶ್ಲೋಕಗಳ ಬಗ್ಗೆ 1.5 ತಿಂಗಳು ಚರ್ಚೆ ಮಾಡಬೇಕು. ಅಂಥ ಮಹದ್ಗ್ರಂಥ. ಆ ಭಗವದ್ಗೀತೆಯಿಂದಾಗಿ, ಭಗವಂತನ ವಾಣಿಯಿಂದಾಗಿ ಎಂಥ ಆಶ್ಚರ್ಯ ಅಂದರೆ ಭಗವದ್ಗೀತೆ ಅನ್ನೋದು. ನನ್ನ ಹತ್ರ ಸಾಕಷ್ಟು ಮಂದಿ ಪಾಶ್ಚಾತ್ಯ ವಿದ್ವಾಂಸರು ಬಂದಿದ್ದಾರೆ ಚರ್ಚೆ ಮಾಡಲಿಕ್ಕೆ, ಮಹಾನ್ ವೇದಾಂತಿಗಳೆಲ್ಲ ಬಂದಿದ್ದಾರೆ ಚರ್ಚೆ ಮಾಡಲಿಕ್ಕೆ ನನ್ನ ಹತ್ರ. ಭಾರತದ ಹಿನ್ನೆಲೆ ಗೊತ್ತಿಲ್ಲದವರು ಬಂದಿದ್ದಾರೆ, ಕ್ರಿಶ್ಚಿಯನ್ ಧರ್ಮದ ಮಹಾಮೇರು ಪ್ರಾಧ್ಯಾಪಕರುಗಳು ಬಂದಿದ್ದಾರೆ. ಸಾಧಾರಣ ಕ್ರಿಶ್ಚಿಯನ್ನರಿಗಿನ್ನ ಕ್ರಿಶ್ಚಿಯನ್ ಪ್ರಾಧ್ಯಾಪಕ ಹೆಚ್ಚು ತೂಕವಾಗಿ ಮಾತಾಡಬಲ್ಲ. ಅವರನ್ನ ನೀವು ಯಾವುದೇ ಒಂದು ವಿಷಯವನ್ನು ಹೇಳಿ ಅವರು ಒಪ್ಕೊಳ್ಳೋಕೆ ಸಿದ್ಧ ಇಲ್ಲ. ನಾನು ನನ್ನ ಅನುಭವದಲ್ಲಿ ನೋಡ್ಬಿಟ್ಟಿದ್ದೇನೆ. ಭಗವದ್ಗೀತೆಯ ಚರ್ಚೆಯನ್ನು ಶುರು ಮಾಡಿದ್ರೆ ಸುಮ್ಮನೆ ಆಗಿಬಿಡ್ತಾನೆ. ನಾನು ನೋಡಿದ್ದೀನಿ, ಸಾಕಷ್ಟು ಅನುಭವ ಆಗಿಬಿಟ್ಟಿದೆ ನನಗೆ. ನೀವು ಕ್ರಿಶ್ಚಿಯನ್ ಹೇಳ್ತೀರಾ, ಇಸ್ಲಾಂ ಧರ್ಮ ಹೇಳ್ತೀರಾ, ಝೆಂದವೆಸ್ತ ಹೇಳ್ತೀರಾ, ಧಮ್ಮಪದ ಹೇಳ್ತೀರಾ, ಜೈನರ ಮಹಾಪುರಾಣ ಹೇಳ್ತೀರಾ, ಚಾರ್ವಾಕ ಸಿದ್ಧಾಂತ ಹೇಳ್ತೀರಾ, ಅದ್ವೈತ ಸಿದ್ಧಾಂತ ಹೇಳ್ತೀರಾ, ದ್ವೈತ ಹೇಳ್ತೀರಾ, ವಿಶಿಷ್ಟಾದ್ವೈತ ಹೇಳ್ತೀರಾ, ಸಾಂಖ್ಯ ಹೇಳ್ತೀರಾ. ಈ ಯಾವ ದರ್ಶನವನ್ನು ಹೇಳಿ ಭಗವದ್ಗೀತೆಯಲ್ಲಿ ನಾನು ತೋರಿಸ್ಬಿಡ್ತೀನಿ. ನನಗೆ ಮಹದಾಶ್ಚರ್ಯ ಅಂದರೆ ಭಗವದ್ಗೀತೆಯಲ್ಲಿ ಇರುವ 700 ಶ್ಲೋಕಗಳಿಗೆ 700 7,000 ಪುಸ್ತಕಗಳು ಬಂದುಬಿಟ್ಟಿದೆ ನಮಗೆ. ಇನ್ನ ಭಗವದ್ಗೀತೆಯ ಮಹತ್ವ ಎಷ್ಟಿರಬೇಕು, ಆ ಭಗವದ್ಗೀತೆಯ ಧಾರಣ ಶಕ್ತಿ, ಆ ಭಗವದ್ಗೀತೆ ಹೊರಕ್ಕೆ ಹೊರಡಿಸ್ತಕ್ಕಂಥ ಅರ್ಥವ್ಯಾಪ್ತಿ ನಾನು ನೋಡ್ತಾನೆ ಇದ್ದೀನಿ. ಸುಮಾರು ಒಂದು 20 ವರ್ಷಗಳಿಂದ ನೋಡ್ತಾ ಇದ್ದೇನೆ. ಅದೆಷ್ಟು ಸಂತರು, ಅದೆಷ್ಟು ವಿದ್ವಾಂಸರು, ಅದೆಷ್ಟು ಮನೀಷಿಗಳು, ಅದೆಷ್ಟು ವಿಮರ್ಶಕರು ಆ ಭಗವದ್ಗೀತೆಯನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಚರ್ಚೆ ಮಾಡಿ ಒಂದೊಂದು ವ್ಯಾಖ್ಯಾನವನ್ನು ಕೊಟ್ಟಾಗಲೂ ಅದು ಹೊಸದಾಗಿರುತ್ತೆ. ನಾನು ನಮ್ಮ ಗೀತಾ ದರ್ಶನವನ್ನು ಆರಂಭ ಮಾಡಿದಾಗ ನಮ್ಮ ಜಿ ವಾಹಿನಿಯಲ್ಲಿ ನಾನು ನನಗೆ ಭಗವದ್ಗೀತೆ ನನಗೆ ತುಂಬಾ ಅತ್ಯಂತ ಪ್ರೇಮಪೂರ್ಣವಾಗಿರತಕ್ಕಂಥ ಆದರ್ಶ ಕೃತಿ ಇದು. ಎಂಥ ಆಶ್ಚರ್ಯ ಆಯಿತು ಅಂದರೆ, ಅವ್ರಿಗೂ ಹೌದು ನನಗೂ ಹೌದು, ಸುಮಾರು 28 ಉಪನ್ಯಾಸಗಳು ಬರೀ ಪೀಠಿಕೆ ಆಗೋಯ್ತು. ಭಗವದ್ಗೀತೆ ಶುರುವೇ ಆಗಿಲ್ಲ. ಅವರು ಚಿತ್ರೀಕರಣ ನಡೆಸ್ತಾ ಇದ್ದಾರೆ, ಅದಾಗ್ತಾ ಇದೆ. ಸುಮಾರು ಒಂದು 8-10 ದಿವಸಗಳು ನಾವು ಮಾಡಿದ್ವಿ. ಕೊನೆಗೆ ಅವರು ಕೇಳಿದ್ರು, ಭಗವದ್ಗೀತೆ ಶುರುವಾಗೋದು ಯಾವಾಗ ಅಂತಂತ. ಅವ್ರು ಕೇಳಿದ ಮೇಲೆ ನನಗೆ ಗೊತ್ತಾಯ್ತು ಭಗವದ್ಗೀತೆ ಶುರುವೇ ಆಗಿಲ್ಲ. ಇದರ ಅರ್ಥ ಏನಪ್ಪಾ ಅಂದ್ರೆ, ನೀವು ಭಗವದ್ಗೀತೆಯ ಪೀಠಿಕೆಯನ್ನು ಮಾತಾಡ್ತಾ ಹೇಳಿಸ್ತಾ ಇರುತ್ತೆ. ನವನವ ಉನ್ಮೇಷ ಶಾಲಿನಿ ಪ್ರತಿಭಾಮತ ಅಂತ ಹೇಳ್ತಾರೆ. ಹೊಸ ಹೊಸ ತತ್ವಗಳನ್ನ, ರಸಗಳನ್ನ, ಆಯಾಮಗಳನ್ನ, ಚಿಂತನೆಗಳನ್ನ, ಬೆಳಕನ್ನ ಯಾವುದು ಕೊಡುತ್ತೋ ಅದು ಪ್ರತಿಭೆಯ ಮೂಲ.
ನವನವ ಉನ್ಮೇಷಶಾಲಿನಿ ಭಗವದ್ಗೀತೆ ಅಂಥದ್ದು. ನಿಮಗೆ ಮಹಾ ಆಶ್ಚರ್ಯ ಆಗಿಬಿಡುತ್ತೆ. ಪ್ರಪಂಚದಲ್ಲಿ ಭಗವದ್ಗೀತೆಯ ಸಮ್ಮೇಳನ ನಡೆಯಿತು ಒಂದ್ಸಲ. ನಿಮ್ಗೆ ಗೊತ್ತೇ ಆ ಸಮ್ಮೇಳನದಲ್ಲಿ ಎಂತೆಂಥ ವಿಷಯಗಳು ಮಂಡನೆ ಆಯಿತು ಅಂತ ನಮಗೆ ಕಲ್ಪನೆಗೆ ಸಾಧ್ಯ ಇಲ್ಲ. ಭಗವದ್ಗೀತೆಯಲ್ಲಿ ಆಡಳಿತ, ಭಗವದ್ಗೀತೆಯಲ್ಲಿ ಗಣಿತಶಾಸ್ತ್ರ, ಭಗವದ್ಗೀತೆಯಲ್ಲಿ ಭೂಗೋಳ ಪ್ರಜ್ಞೆ, ಭಗವದ್ಗೀತೆಯಲ್ಲಿ ಹಾಸ್ಯ ಪ್ರಜ್ಞೆ, ಭಗವದ್ಗೀತೆಯಲ್ಲಿ ಲೆಕ್ಕವಿಲ್ಲದಷ್ಟು ವಿವರಣೆಗಳು. ನಿಮಗೆ ಕಲ್ಪನೆಗೆ ಬರ್ಲಿಕ್ಕೆ ಸಾಧ್ಯ ಇದೆ. 2-2 ಗಂಟೆ 3 ಗಂಟೆ ಒಂದು ಚಲನಚಿತ್ರವನ್ನು ಕೇವಲ ಶುಷ್ಕ ಭಗವದ್ಗೀತೆಯ ಮೇಲೆ ತೆಗಿಲಿಕ್ಕಾಗುತ್ತೆ ಅಂತ ಜಿ.ವಿ. ಅಯ್ಯರವರು ಭಗವದ್ಗೀತೆ ಮೇಲೆ ಒಂದು ಚಲನಚಿತ್ರವೇ ತೆಗೆದುಬಿಡು. ಆ ಭಗವದ್ಗೀತೆಯ ಚಲನಚಿತ್ರವನ್ನು ಇಟ್ಟುಕೊಂಡು, ಆ ಸಾಹಿತ್ಯವನ್ನು ಇಟ್ಟುಕೊಂಡು ಜರ್ಮನ್ನಲ್ಲಿ ಅನೇಕ ಜನ ಪಂಡಿತರುಗಳು ಮಹಾಪ್ರಬಂಧಗಳನ್ನು ಮಂಡನೆ ಮಾಡಿಬಿಟ್ರು. ಏನ್ರಿ ಆ ಭಗವದ್ಗೀತೆಯ ಶಕ್ತಿ! ಅಂತಹ ಭಗವದ್ಗೀತೆ ಈ ಮಹಾಭಾರತದ ಮಧ್ಯಭಾಗದಲ್ಲಿ ಬಂತು. ನನಗನ್ನಿಸುತ್ತೆ ಸ್ವಲ್ಪ ಉತ್ಪ್ರೇಕ್ಷೆ ಇರಬಹುದು ನನ್ನ ಮಾತಿನಲ್ಲಿ, ಆದರೆ ನನಗೆಲ್ಲೋ ಅದರಲ್ಲಿ ಒಂದು ಎಳೆ ಸತ್ಯ ಅನಿಸುತ್ತೆ. ಬಹುಶಃ ನಾನು ಖಡಾಖಂಡಿತವಾಗಿ ಹೇಳರೆ ಕೇವಲ ನನ್ನ ಯೋಚನೆ ಇದು, ಬಹುಶಃ ಭಗವದ್ಗೀತೆಯನ್ನು ಹೇಳಲಿಕ್ಕಾಗಿಯೇ ಮಹಾಭಾರತದ ಕಥೆ ನಡೀತು ಅನಿಸುತ್ತೇನೆ. ನೀವು ನೇರವಾಗಿ ಭಗವದ್ಗೀತೆ ಹೇಳ್ತಾ ಕೂತ್ಕೊಂಡ್ರೆ ಯಾರೂ ಕೇಳೋದಿಲ್ಲ. ಅದಕ್ಕೊಂದು ಕಥೆಯ ಸಿದ್ಧತೆ ಬೇಕಾಯಿತು. ಬಹುಶಃ ವ್ಯಾಸರು ಆ ಭಗವದ್ಗೀತೆಯ ಸ್ಥಾಪನೆ ಮಾಡಲಿಕ್ಕೆ ಇಷ್ಟೊಂದು ದೊಡ್ಡ ಮಹಾಕಾವ್ಯವನ್ನು ಹೇಳಿಬಿಟ್ರು. ಇರಲಿ, ಅಂತಹ ಭಗವದ್ಗೀತೆ, ಅಂತಹ ಭಗವಂತನ ಹಾಡು, ಅಂತಹ ಭಗವನ್ ವಾಣಿ ಈ ಮಹಾಭಾರತದಲ್ಲಿ ಇರುವ ಕಾರಣದಿಂದಲೇ ಈ ಮಹಾಭಾರತ ಅನ್ನತಕ್ಕಂಥದ್ದು ಕೇವಲ ಕಾವ್ಯವಾಗದೆ ಪ್ರಸ್ಥಾನ ತ್ರಯಗಳಲ್ಲಿ ಒಂದಾಗಿಬಿಡುತ್ತೆ. ಆತ್ಮೀಯರೇ, ಅಂತಹ ಭಗವದ್ಗೀತೆಯನ್ನು ಆಧಾರವಾಗಿಟ್ಟುಕೊಂಡವರು ನಮ್ಮ ತ್ರಯಾಚಾರ್ಯರು. ಪೀಠಿಕೆಯ ಸಹಿತ ಇವತ್ತಿನ ಈ ಒಂದು ಪ್ರಶ್ನೆಯನ್ನು ನೋಡಿ ಆನಂತರ ನಮ್ಮ ಉಪನ್ಯಾಸವನ್ನು ಆರಂಭ ಮಾಡೋಣ. ಪ್ರಶ್ನೆ ತುಂಬ ಗಂಭೀರವಾಗಿರತಕ್ಕದ್ದು, ಸಾಮಾನ್ಯವಾಗಿ ಜಿಜ್ಞಾಸುಗಳು ಅಧ್ಯಯನ ಮಾಡಬೇಕಾದದ್ದು, ತುಂಬ ಕ್ಲಿಷ್ಟವಾದದ್ದು, ಜೊತೆಗೆ ಸ್ವಲ್ಪ ಘರ್ಷಣೆಗೆ ಕಾರಣವಾದದ್ದು ಹೌದು. ಶ್ರೀರಾಮರಾಯರು ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರು ಕೇಳ್ತಾ ಇದ್ದಾರೆ, ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳ ಪರಿಚಯ ಹಾಗೂ ಅವುಗಳ ಸಮನ್ವಯ ಸಾಧ್ಯವೇ ಅಂತ. ಈ ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳ ಪರಿಚಯ ಇಲ್ಲದವರು ಅಥವಾ ಅದರ ಮೂಲ ಸತ್ವ ಅರ್ಥ ಮಾಡಿಕೊಳ್ಳದವರು ಅಥವಾ ಅದರ ಬೇರುಗಳಿಗೆ ಇಳಿಯದವರು ಕೇವಲ ಕೊಂಬೆಗಳಲ್ಲಿ ನಿಂತುಕೊಂಡು ಕಿತ್ತಾಡ್ತಾರೆ. ನಮ್ಮದು ದೊಡ್ಡದು. ಅಯ್ಯೋ, ನಿಮ್ಮದು ದೊಡ್ಡದಾಗಲಿ ಬಿಡಿ, ಯಾರು ಬೇಡ ಅಂತ, ನಿಮ್ದು ದೊಡ್ಡದೇ. ನೀವು ಎಲ್ಲಿಯ ತನಕ ನಮ್ಮದು ದೊಡ್ಡದು ಅಂತಿರೋ ಸಮಸ್ಯೆ ಇಲ್ಲ. ನಮ್ಮದು ದೊಡ್ಡದು, ನಿಮ್ಮದು ಚಿಕ್ಕದು ಅಂತಾನೆ ಸಮಸ್ಯೆ ಶುರುವಾಗೋದು. ನನಗೆ ಗೊತ್ತಿಲ್ಲ, ಅಕಸ್ಮಾತ್ ಶ್ರೀ ಶಂಕರಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಮಧ್ವಾಚಾರ್ಯರು 3 ಜನ ಒಂದೇ ಕಾಲದಲ್ಲಿ ಬದುಕಿದ್ರೆ ಬಹುಶಃ ಸ್ನೇಹಿತರು ಮಾತಾಡ್ತಿದ್ರು ಅಂತ ಕಾಣುತ್ತವರು. ಆದರೆ ನಮಗೆ ಯಾವುದೋ ಕಾರಣದಿಂದ ನಾವು ಯಾವುದೋ ಒಂದು ಶಾಖೆಗೆ ಲಗತ್ತಾಗಿಬಿಟ್ಟಿದ್ದೇವೆ. ನೀವು ಆ ಶಾಖೆಗೆ ಬದ್ಧರಾಗಿರಬೇಕು, ನೀವು ಆ ಶಾಖೆಯನ್ನೇ ಮರ್ಯಾದೆ ಮಾಡಬೇಕು, ನೀವು ನಿಮ್ಮ ಸ್ವಶಾಖೆಗೆ ಬೆಲೆ ಕೊಡಬೇಕು, ಸಂದೇಹ ಇಲ್ಲ ಅದರಿಗೆ. ಹಾಗಂದ ಮಾತ್ರಕ್ಕೆ ಇನ್ನೊಂದು ಶಾಖೆಯನ್ನು ಟೀಕೆ ಮಾಡಬೇಕಾಗಿಲ್ಲ. ನಿಮಗೆ ಸಾಧ್ಯ ಆದರೆ ನಮ್ಮ ಶಾಖೆಯನ್ನು ಮೊದಲು ಅಧ್ಯಯನ ಮಾಡಿಬಿಟ್ಟು, ಅಂದರೆ ಯಾವುದೋ ದ್ವೈತಕ್ಕೋ ವಿಶಿಷ್ಟಾದ್ವೈತಕ್ಕೋ ಅದ್ವೈತಕ್ಕೋ ನಾವು ಸೇರಿರ್ತೀವಲ್ಲ, ಅದನ್ನ ಸಾಧ್ಯ ಆದರೆ ಅಧ್ಯಯನ ಮಾಡಿಬಿಟ್ಟು ಮತ್ತೊಂದನ್ನು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಇದ್ರೆ ಮಾಡೋಣ. ಯಾಕೆ ಅಂದರೆ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ಅದೊಂದು ಪರಮ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಅವರು ಶ್ರೀ ಶಂಕರಾಚಾರ್ಯರಲ್ಲಿ, ರಾಮಾನುಜಾಚಾರ್ಯರಲ್ಲಿ, ಮಧ್ವಾಚಾರ್ಯರಿರಲಿ, ಆ 3 ಆಚಾರ್ಯರು ಬಹಳ ಮೇಲೆ ಇರುವವರು. ನಾವು ಯಾರ್ರೀ ಅವರನ್ನು ಟೀಕೆ ಮಾಡಲಿಕ್ಕೆ? ನಮಗೆ ಯಾವ ಯೋಗ್ಯತೆ ಇದೆ ಅವರನ್ನ ಟೀಕೆ ಮಾಡಲಿಕ್ಕೆ? ನಮಗೆ ಸಾಧ್ಯ ಆದರೆ ಅವರು ಹೇಳಿದ್ದನ್ನ ಕೊಂಚ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ನನ್ನ ಕೊಂಚ ಅಧ್ಯಯನದಲ್ಲಿ ಆ 3 ಜನ ಕಿತ್ತಾಡ್ತಾರೆ ಅಂತ ನನಗೆ ಅನಿಸ್ತಾನೆ ಇಲ್ಲ. ಕಿತ್ತಾಡೋರೆಲ್ಲ ನಾವೇನೆ. ಯಾಕೆ? ನಮಗೆ ಅರ್ಥವಾಗದೆ ಕಿತ್ತಾಡುವವರು ನಾವು. ಹೀಗಾಗಿ ನಾನು ಇವತ್ತು ಒಂದು ಚೂರು ಈ ತ್ರಯಾಚಾರ್ಯರ ದರ್ಶನವನ್ನು ನೋಡುವ ಪ್ರಯತ್ನವನ್ನು ಪಡ್ತೀನಿ. ಕೊನೆಯಲ್ಲಿ ಈ 3ರ ಸಮನ್ವಯ ಹೇಗೆ ಸಾಧ್ಯ ಅನ್ನುವುದನ್ನು ನಾನು ನೋಡ್ತೀನಿ. ಕೊನೆಯಲ್ಲಿ ಬಂದದ್ದು ದ್ವೈತ, ಕಾಲದ ಗಣನೆಯಲ್ಲಿ, ಕಾಲದ ದೃಷ್ಟಿಯಲ್ಲಿ. ಮೊದಲು ಬಂದದ್ದು ಅದ್ವೈತ, ಮಧ್ಯದಲ್ಲಿ ಬಂದದ್ದು ವಿಶಿಷ್ಟಾದ್ವೈತ. ಪಾಶ್ಚಾತ್ಯ ಪದ್ಧತಿ ಹೀಗಿದೆ. ಏನು?
ಯಾವುದನ್ನಾದರೂ ವಿಷಯ ಮಾತಾಡಬೇಕಾಗಿದ್ದರೆ ನಾನು, ನೀನು, ಅವನು, ಅಂದರೆ ಮೊದಲು ನನ್ನನ್ನು ನಾನು ಹೇಳಿ, ಆನಂತರ ಎರಡನೆಯ ವ್ಯಕ್ತಿಯನ್ನು ಹೇಳಿ, ಆನಂತರ ಮೂರನೆಯವರನ್ನು ಹೇಳುವುದು. ಭಾರತೀಯ ಪದ್ಧತಿ ಹಾಗಲ್ಲ, ನಮ್ಮ ಸುಸಂಸ್ಕೃತಿ ಹಾಗಲ್ಲ. ನಮ್ಮದು ಯಾವಾಗಲೂ ನಾನು ಅನ್ನೋದು ಕೊನೆಗೆ ಹೇಳತಕ್ಕದ್ದು. ಅವನು, ನೀನು, ನಾನು ಅಂತ ಹೇಳುವುದು ಪದ್ಧತಿ. ಹೀಗಾಗಿ ನಾನು ಮೂಲತಃ ಅದ್ವೈತಿಯಾದ್ದರಿಂದ ನಾನು ಅದ್ವೈತವನ್ನು ಮೊದಲು ಹೇಳಲಿಕ್ಕೆ ಹೋಗೋದಿಲ್ಲ. ಕಾಲದ ಗಣನೆಯಲ್ಲಿ ಅರ್ವಾಚೀನವಾಗಿ ಬಂದಂಥ ಮಧ್ವರ ದ್ವೈತ ಸಿದ್ಧಾಂತವನ್ನು ಮೊದಲು ನಾನು ಚರ್ಚೆ ಮಾಡ್ತೀನಿ. ಹಾಗೆ ಚರ್ಚೆ ಮಾಡಲಿಕ್ಕೆ ನಾನು ಯಾರೇ ಆಗಿರಲಿ ಒಂದು ವಿಶೇಷವಾದ ಕಾರಣ ಇದೆ. ಆ ಕಾರಣ ಏನಪ್ಪಾ ಅಂದರೆ ಅದು ನನ್ನ ನಾಡಿಗೆ ಸಂಬಂಧಪಟ್ಟಿದ್ದು. ಶ್ರೀಮನ್ ಮಧ್ವಾಚಾರ್ಯರು ಕರ್ನಾಟಕದ ಸಂತಾನವಾದ್ದರಿಂದ ಒಬ್ಬ ಕನ್ನಡಿಗ ಸಂತನನ್ನು ಮೊದಲು ಚರ್ಚೆ ಮಾಡತಕ್ಕದ್ದು ಬಹುಶಃ ಹೆಚ್ಚು ಯೋಗ್ಯ ಅಂತ ನನಗನ್ನಿಸುತ್ತೆ. ಅದು ಕಾರಣ ನಾನು ದ್ವೈತ ಸಿದ್ಧಾಂತವನ್ನು ಮೊದಲು ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಈಗಾಗಲೇ ಹೇಳಿದಂತೆ ಕಾಲದ ದೃಷ್ಟಿಯಲ್ಲಿ ಶ್ರೀ ಶ್ರೀ ಶಂಕರ ಶ್ರೀ ಶ್ರೀ ರಾಮಾನುಜ ಆದ ಮೇಲೆ ಬಂದ ಕಾರಣದಿಂದ ಶ್ರೀಮನ್ ಮಧ್ವಾಚಾರ್ಯರಿಗೆ ಆ ಎರಡೂ ದರ್ಶನಗಳನ್ನ ಅಧ್ಯಯನ ಮಾಡತಕ್ಕಂಥ ಸಾಧ್ಯತೆ ಇತ್ತು. ಸಾಧ್ಯತೆ ಇರುವುದನ್ನು ಅವರು ಅರಗಿಸಿಕೊಂಡರು. ಶ್ರೀ ಶ್ರೀ ಶಂಕರಾಚಾರ್ಯರು ಹೇಳಿದ ದೃಷ್ಟಿಕೋನ ಏನು, ಶ್ರೀ ಶ್ರೀ ರಾಮಾನುಜಾಚಾರ್ಯರ ದರ್ಶನ ಏನು, ಇವುಗಳನ್ನು ಅಧ್ಯಯನ ಮಾಡಿದ ಮೇಲೆ ಅವರಿಗೆ ಕೆಲವು ಸರಿಯಿಲ್ಲ ಅನ್ನಿಸ್ತು, ಅಥವಾ ಇದನ್ನ ಹೀಗೆ ಹೇಳಿದರೆ ಸರಿ ಇರಬಹುದಲ್ಲ ಅಂತ ಅನ್ನಿಸ್ತು. ಯಾಕನ್ನಿಸ್ಬಾರದು? ಅನ್ನಿಸ್ಲಿ ಬಿಡಿ. ಒಂದು ಮನೆಯಲ್ಲಿ 4 ಜನ ಮಕ್ಕಳಿದ್ರೆ ಒಬ್ಬ ತಂದೆಗೆ 4 ಮಕ್ಕಳು 4 ತರ ಯೋಚನೆ ಮಾಡ್ತಾರೆ. ಯಾಕೆ ಯೋಚನೆ ಮಾಡಬಾರ್ದು? ಶ್ರೀ ಶ್ರೀ ಶಂಕರಾಚಾರ್ಯರಿಗೆ ಅವರ ಕಾಲಕ್ಕೆ ಬೌದ್ಧ ಧರ್ಮದ ಹಿನ್ನೆಲೆಯಲ್ಲಿ, ಪೂರ್ವಮೀಮಾಂಸೆಯ ಹಿನ್ನೆಲೆಯಲ್ಲಿ ಈ ರೀತಿಯ ದರ್ಶನ ಬಹುಶಃ ಸತ್ಯ ಅಂತ ಅನ್ನಿಸಿ ಅವರು ಕೆಲವು ಮಂಡನೆಗಳನ್ನು ಮಾಡಿದರು. ಅದು ಸರಿ. ರಾಮಾನುಜರ ಕಾಲಕ್ಕೆ ಸಂದರ್ಭ ಬೇರೆ ಇತ್ತು, ಅವರು ಅವರ ದೃಷ್ಟಿಕೋನಗಳಿಂದ ಚರ್ಚೆ ಮಾಡಿದರು, ಸರಿ. ಮಧ್ವಾಚಾರ್ಯರ ಕಾಲಕ್ಕೆ ಬೇರೆ ಸನ್ನಿವೇಶಗಳಿತ್ತು, ಅವರು ಅವರ ದೃಷ್ಟಿಯಿಂದ ಯೋಚನೆ ಮಾಡಿದರು, ಸರಿ. ಎಲ್ಲವೂ ಸರಿಯೇ. ಹಾಲು, ಒಬ್ಬರು ಹೇಳ್ತಾರೆ ಸ್ವಾಮಿ ಹಾಲು ಬೆಳ್ಳಗಿದೆ, ಸುಳ್ಳ? ಇನ್ನೊಬ್ರು ಹೇಳ್ತಾರೆ ಹಾಲು ದ್ರವರೂಪದಲ್ಲಿ ಇದೆ, ಸುಳ್ಳೆ? ಹಾಲು ಮಧುರವಾಗಿದೆ, ಸುಳ್ಳೆ? ಎಲ್ಲವೂ ಸರಿನೇ. ನಿಮಗೆ ನೋಟಕ್ಕೆ ಪ್ರಿಯವಾಗಿದ್ದರೆ ಒಬ್ರು ಹೇಳಿದ್ರೆ ಸರಿ ಇನ್ನಿ, ಭೌತಶಾಸ್ತ್ರದ ದೃಷ್ಟಿಯಲ್ಲಿ ದ್ರವ ಸರಿ ಇನ್ನಿ, ರುಚಿ ಸರಿ ಇನ್ನಿ. ಸರಿ ಅನ್ನುವುದನ್ನು ಕಲಿತುಕೊಳ್ಳಿ, ತಪ್ಪು ಅನ್ನುವುದನ್ನು ಹೇಳುವುದರ ಬದಲು. ಮಹಾಭಾರತದಲ್ಲಿ ಧರ್ಮರಾಯ ಬಹಳ ಒಳ್ಳೆಯವನು, ದುರ್ಯೋಧನ ಕೆಟ್ಟವನು. ಅದು ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆ ನಾವು ಮುಂದಿನ ಉಪನ್ಯಾಸಗಳಲ್ಲಿ ನೋಡಲಿದ್ದೇವೆ, ಅಥವಾ ಈ ಹೊತ್ತೇ ಸ್ವಲ್ಪ ಚಿಂತನೆ ಮಾಡಲಿದ್ದೇವೆ. ಆದರೆ ಇದು ಹೇಗೆ ಸರಿ? ಎಲ್ಲ ಹೇಳಿದ್ರು, ಯಾಕೆ ಧರ್ಮರಾಯನ ಹೊಗಳಬೇಕು, ದುರ್ಯೋಧನ ಯಾಕೆ ಹೊಗಳಬಾರದು? ಸರಿ, ಧರ್ಮರಾಯನ ಹತ್ರಕ್ಕೆ ಹೋಗಯ್ಯ, ಧರ್ಮರಾಯನ ಹತ್ರಕ್ಕೆ ಹೋಗಿ ಕೇಳಿ, ಅಪ್ಪ ಧರ್ಮರಾಯ, ಹಾಸ್ತಿನವತಿಯಲ್ಲಿ ಎಷ್ಟು ಜನ ಕೆಟ್ಟವರಿದ್ದಾರೆ, ಎಷ್ಟು ಜನ ಒಳ್ಳೆಯವರಿದ್ದಾರೆ ಅಂತ ಕೇಳಪ್ಪ. ಧರ್ಮರಾಯನ ಹತ್ರಕ್ಕೆ ಹೋಗಿ ಕೇಳಿದ್ರು, ನಮ್ಮ ಹಾಸ್ತಿನವತಿಯಲ್ಲಿ ಎಷ್ಟು ಜನ ಒಳ್ಳೆಯವರಿದ್ದಾರೆ? ಎಲ್ಲರೂ ಒಳ್ಳೆಯವರೇನ್ರಿ ಇಂದಾಗ. ಆ ದುರ್ಯೋಧನ ನೋಡಯ್ಯ, ಏನು ಬಲಶಾಲಿ ಅವನು, ಎಂಥ ಛಲವಾದಿ. ಆ ಇನ್ನೊಬ್ಬನಿದ್ದಾನಲ್ಲ, ಅಯ್ಯೋ ಅವನಲ್ಲಿ ಎಂಥ ವೀರ್ಯ ಇದೆ, ಇನ್ನೊಬ್ಬ ಎಂಥ ದಾನ ಗುಣ ಇದೆ, ಇನ್ನೊಬ್ಬನು ಎಂಥ ಪರೋಪಕಾರಿ, ಇನ್ನೊಬ್ಬನು ಎಂಥ ಉದಾರಿ. ಧರ್ಮರಾಯನಿಗೆ ಕಂಡವರಲ್ಲಿ ಕಾಣಿಸುವುದೆಲ್ಲ ಸುಗುಣಗಳೇ. ದುರ್ಯೋಧನ ಕೇಳಿದ್ರು, ಅವನ ಮೀಸ ನೆಟ್ಗಿಲ್ಲ, ಇವನವನ ಕಾಲು ನೆಟ್ಗಿಲ್ಲ, ಅವನ ಬುದ್ಧಿ ನೆಟ್ಗಿಲ್ಲ, ಇವನಿಗೆ ಕಾಣಿಸುವುದೆಲ್ಲ ಅವನಲ್ಲಿರತಕ್ಕಂಥ ಕುಂದೆ. ಒಬ್ಬ ಕವಿ ಕೇಳ್ತಾನೆ, ಇರ್ಕುಮೆ ನಿರ್ಗುಣಂ ನಿರ್ದೋಷಂ ಎಂಬ ವಸ್ತು ಲೋಕದೊಳ್
ಯಾರು ಸ್ವಾಮಿ ಇದು ಪ್ರಪಂಚದಲ್ಲಿ ಯಾವನಾದ್ರೂ ಒಬ್ಬನ್ ತೋರಿಸಿ ಸಕಲ ಗುಣ ಸಂಪನ್ನನನ್ನ ಶ್ರೀರಾಮನನ್ನು ಬಿಟ್ರೆ ಇಲ್ಲ. ಎಲ್ಲವೂ ಗುಣಗಳೇ ಇರತಕ್ಕಂಥ ಮನುಷ್ಯ ಯಾರಿದ್ದಾರ್ರಿ? ಹಾಗೆ ಎಲ್ಲವೂ ಬರೀ ಕೆಟ್ಟ ಗುಣಗಳೇ ಇರತಕ್ಕಂಥ ಮನುಷ್ಯ ಯಾರಿದ್ದಾರೆ? ನಾವೆಲ್ಲರೂ ಒಳಿತು ಕೆಡಕುಗಳ ಮಿಶ್ರಣ, ಎಲ್ಲರೂ ವಿನಾಯಿತಿಯೇ ಇಲ್ಲ ಅದರೊಳಗೆ. ಕೆಲವರಲ್ಲಿ ಅದು ಜಾಸ್ತಿ ಇರಬಹುದು, ಕೆಲವರಲ್ಲಿ ಇದು ಜಾಸ್ತಿ ಇರಬಹುದು ಅಷ್ಟೇನೆ. ಹಾಗೆ ನಾವು ಎಲ್ಲರಲ್ಲಿಯೂ ದೋಷ ಉಂಟಪ್ಪ, ಎಲ್ಲರಲ್ಲಿಯೂ ಒಳ್ಳೆಯದು, ಒಳ್ಳೆಯದನ್ನೇ ನೋಡೋಣ. ಆದ್ದರಿಂದ ನಾನು ಆ 3 ದರ್ಶನಗಳ ಪರಿಚಯವನ್ನು ಮಾಡಿಸುವ ಮುನ್ನ ಈ ಎಚ್ಚರಿಕೆಯನ್ನು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಬಿಡ್ತೀನಿ. ಈ 3 ದರ್ಶನಗಳಲ್ಲಿ ನಾವೆಲ್ಲರೂ ಒಪ್ಪಬಹುದಾದಂತಹ ಕೆಲವು ಅಂಶಗಳಿವೆ. ಅಥವಾ 3 ದರ್ಶನಕಾರರು, 3 ಆಚಾರ್ಯರು ಹೇಳಿರತಕ್ಕಂಥ ಪ್ರಮೇಯಗಳುಂಟಲ್ಲ, ಪ್ರಥಮವಾಗಿ ಯಾವುದನ್ನು ನಾವು ಸತ್ಯ ಅಂತ ಹೇಳ್ತಾ ಇದ್ದೇವೆ ಅಂತ, ಅದು ಎಲ್ಲರೂ ಒಪ್ತಕ್ಕಂಥದ್ದು. ಈ ಉದಾಹರಣೆಗೆ ಶ್ರೀಮನ್ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನು ನೋಡಿಬಿಡೋಣ. ನಾನು ಮಧ್ವಾಚಾರ್ಯರ ಬಗ್ಗೆ ಕಥೆ ಅದೆಲ್ಲ ಹೇಳ್ತಾ ಇಲ್ಲ, ಬರೀ ಸಿದ್ಧಾಂತ. ಏನದು ದ್ವೈತ ದರ್ಶನ ಅಂದ್ರೆ ಏನದು, ಅರ್ಥ ಏನು? ಶ್ರೀಮನ್ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ ಜೀವೋ ಭೇದಗಣಾ ಹರೇರನುಚರ ನಿಜೋಚ್ಛಭಾವಂಗತ ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಅಕ್ಷ್ಯಾದಿ ತ್ರಿತಯಂ ಪ್ರಮಾಣಂ ಅಖಿಲಾಂ ನೈಕ ವೇದ್ಯೋ ಹರಿಹಿ. ಇದನ್ನ ಮಧ್ವ ಸಿದ್ಧಾಂತದಲ್ಲಿ, ದ್ವೈತ ಸಿದ್ಧಾಂತದಲ್ಲಿ ನವರತ್ನಗಳು ಅಂತ ಕರೀತಾರೆ. ಇಡೀ ದ್ವೈತ ಸಿದ್ಧಾಂತ ನಿಂತಿರತಕ್ಕಂಥದ್ದು ಈಗ ನಾನು ಹೇಳಿದಂಥ ಶ್ಲೋಕದ ಮೇಲೆ. ಭಾರತದಲ್ಲಿ ಯಾರು ಯಾರು ಮಧ್ವರ ಶಿಷ್ಯರು ಅಂತ ಇದ್ದಾರೆ, ಯಾರು ಯಾರು ಮಾಧ್ವರು ಅಂತ ಕರೆದುಕೊಳ್ತಾರೆ, ಅವರೆಲ್ಲ ಮಾನ್ಯ ಮಾಡತಕ್ಕಂಥ ಪ್ರಾತಃ ಸ್ಮರಣೀಯ ಶ್ಲೋಕ ಅಂದ್ರೆ ಇದು. ಇದರಲ್ಲಿ 9 ಪ್ರಮೇಯಗಳಿದೆ. ಆ 9 ಪ್ರಮೇಯಗಳು ನಮಗೆ ಅರ್ಥ ಆಗಿಬಿಟ್ರೆ ದ್ವೈತ ಸಿದ್ಧಾಂತ ಅರ್ಥ ಆಯಿತು ಅಂತ. ಶ್ರೀಮನ್ಮಧ್ವಮತೆ ಸಪ್ತಮಿ ವಿಭಕ್ತಿ ಅಂದ್ರೆ ಶ್ರೀಮನ್ಮಧ್ವಮತದಲ್ಲಿ, ಮಧ್ವಮತದೊಳಗೆ ಏನೆಯೇ ಹೇಳ್ತಾ ಇದ್ದಾರೆ? ಹರಿಹಿ ಪರತರಃ, ಹರಿ ವಿಷ್ಣು ಅನ್ನತಕ್ಕಂಥವನು ಅತ್ಯಂತ ಪ್ರಮುಖನಾಗಿರುವ ದೇವ. ಯಾಕಾಗಬಾರ್ದು? ನಾವು ವಿರೋಧ ಯಾಕೆ ಅದಕ್ಕೆ? ನಾವು ವಿರೋಧ ಮಾಡಬೇಕಾಗಿದೆ ಯಾಕೆ? ಹರಿಹಿ ಪರತರಃ. ಕೆಲವರು ಇಲ್ಲ ರೀ, ಈಶ್ವರ ನಮಗೆ ಬಹಳ ದೊಡ್ಡವನು. ಅರೆ ಇರ್ಲಿ ಬಿಡಿ, ಯಾರು ಬೇಡ ಅಂದ್ರು? ವಿಷ್ಣುವೇ ಒಪ್ಕೊಂಡ್ಬಿಟ್ಟಿದ್ದಾನೆ ಅದನ್ನ. ರುದ್ರಾಣಾಂ ಶಂಕರಶ್ಚಾಸ್ಮಿ ಭಗವದ್ಗೀತೆಯಲ್ಲಿ ಮಾತು, ಕೃಷ್ಣೇ ಒಪ್ಕೊಂಡಿರೋ ಮಾತು. ರುದ್ರರಲ್ಲಿ, ಏಕಾದಶ ರುದ್ರಲ್ಲಿ ರುದ್ರಾಣಾಂ ಶಂಕರಶ್ಚ, ನಾನು ಶಂಕರ ಕಣಯ್ಯ, ಇನ್ನೇನಪ್ಪ ಉತ್ತರ ಕೊಡ್ತೀರಿ ನೀವು? ಅರೆ ನಿಮ್ಮ ವಿಷ್ಣುವನೇ ನಾನೇ ಶಂಕರ ಅಂತ ಹೇಳೋಕೆ ಹೋದ್ರೆ ನಿಮ್ದೇನ್ ತಕರಾರಲ್ಲಿ? ಅಥವಾ ಮತ್ತು ಈಗಾಗಲೇ ಮತ್ತೆ ಮತ್ತೆ ಹೇಳಿದ್ದಾಯಿತು, ಭಾರತದ ಸಾಂಸ್ಕೃತಿಕ ಮೌಲ್ಯವನ್ನೋ ಆದರ್ಶವನ್ನೋ, ಇಡೀ ಭಾರತದ ಸಾಂಸ್ಕೃತಿಕ ಸತ್ವವನ್ನು ಹೇಳತಕ್ಕಂಥ 2 ಕೃತಿಗಳೊಂದು ರಾಮಾಯಣ ಭಾರತಗಳದು ವಿಷ್ಣುವಿಗೆ ಸಂಬಂಧಪಟ್ಟಿದ್ದೆ, ಹರಿಗೆ ಸಂಬಂಧಪಟ್ಟಿದ್ದೆ. ಯಾಕೆ ಒಪ್ಕೋಬಾರದು? ಇದು ವಿರೋಧ ಏನಿದೆ? ಹರಿಹಿ ಪರತರಃ, ಒಪ್ಕೊಳ್ಳೋಣ. ಇದು ಮೊದಲನೇ ತತ್ವ. ಈ ವಿರೋಧ ಏನಾದರೂ ಇದೆಯಾ? ವಿಷ್ಣು ದೊಡ್ಡವನು ಕಣಪ್ಪ ಅಂತ ಹೇಳೋದೊಳಗೆ ಏನಾದರೂ ವಿರೋಧ ಇದೆಯೋ ನಮಗೆ? ಯಾರಿಗೆ ಎಲ್ಲಿದೆ ವಿರೋಧ? ಏನ್ ಶಂಕರಾಚಾರ್ಯ ಅಲ್ಲ ಅಂದ್ಬಿಟ್ರ ಅಥವಾ ರಾಮಾಚಾರ್ಯ ಬೇಡ ಅಂದ್ಬಿಟ್ರ? ಹರಿಹಿ ಪರತರಃ, ಹರಿ ಎನ್ನತಕ್ಕಂಥವನು ಶ್ರೇಷ್ಠ, ಸರ್ವಶ್ರೇಷ್ಠ. ಪರ ಅಂದ್ರೆ ಇಹ ಅಲ್ಲ, ಇಹ ಅಂದ್ರೆ ನಾವಿರತಕ್ಕಂಥದ್ದು. ಇದನ್ನು ಬಿಟ್ಟು ಪರ, ಪರ ಆತ್ಮ. ಇದು ಆತ್ಮ, ಇದು ಜೀವ ಆತ್ಮ, ಅದು ಪರ ಆತ್ಮ, ಪರಮಾತ್ಮ. ಹರಿಹಿ ಪರತರಃ. ಎರಡನೆಯ ತತ್ವ ಸತ್ಯಂ ಜಗತ್. ಯಾಕೆ ಮಧ್ವಾಚಾರ್ಯರು ಹೀಗೆ ಹೇಳಿದ್ರು, ಏನನ್ನು ಹೇಳಿದ್ರು ಅಂತ ನಾನು ನಿಮಗೆ ಅರ್ಥ ಮಾಡಿಸ್ಬೇಕಾದ್ರೆ ಅದ್ವೈತಕ್ಕೆ ಹೋಗ್ಬೇಕು. ನಾನು ಅದನ್ನು ಕೊನೆಗೆ ಹೋಗ್ತೀನಿ. ಸತ್ಯಂ ಜಗತ್, ಈ ಜಗತ್ತಿದೆಯಲ್ಲ ಸ್ವಾಮಿ, ಇದು ಸತ್ಯ. ನೀನು ಸುಳ್ಳಾದು? ಕೂತಿದ್ದೀರಿ ನೀವು, ನಾನು ಕೂತಿದ್ದೀನಿ, ನಮ್ಮ ಕಣ್ಣು ನೋಡ್ತಾ ಇದೆ, ನಮ್ಮ ಕಿವಿ ಕೇಳಿಸ್ತಾ ಇದೆ, ಗಿಡ ಮರ ಬಳ್ಳಿ ಪಂಖ ದೀಪ ನಾವು ನೀವು ಎಲ್ಲ ಸತ್ಯನ್ರಿ.
ಸುಳ್ಳ ಇದು? ಇದರ ಬಗ್ಗೆ ಬಹಳಷ್ಟು ಘರ್ಷಣೆಗಳು ನಡೆದಿದೆ, ಅದ್ವೈತಿಗಳಲ್ಲೂ ದ್ವೈತಿಗಳಲ್ಲೂ. ಪೆದ್ದರಿಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಿತ್ತಾಡ್ತಾರೆ ಅಷ್ಟೇನೆ. ನಾನು ಅದ್ವೈತಿಯಾಗೇ ಹೇಳ್ತೀನಿ, ಸತ್ಯಂ ಜಗತ್ತು ಅನ್ನೋದನ್ನು ನಾನು ಒಪ್ಕೊಳ್ತೀನಪ್ಪ, ನಂಗೇನು ಸಮಸ್ಯೆನೇ ಇಲ್ಲ ಅದ್ರಿ. ಅಂದರೆ ನಮ್ಮ ಪಂಚೇಂದ್ರಿಯಗಳು ಅನುಭವಿಸ್ತಾ ಇರತಕ್ಕಂಥ ಈ ಜಗತ್ತು ಸತ್ಯ, ಸುಳ್ಳಲ್ಲ. ಆಯ್ತು, ಇದು ಸುಳ್ಳೇ? ಇದನ್ನ ಯಾಕೆ ಒಪ್ಕೋಬಾರ್ದು ನಾವು? ಇದು ಎರಡನೇ ಪ್ರಮೇಯ ಮಧ್ವಾಚಾರ್ಯರು ಹೇಳ್ತಕ್ಕಂಥದ್ದು. ದ್ವೈತ ಸಿದ್ಧಾಂತದಲ್ಲಿ ಹೇಳತಕ್ಕಂಥ ಎರಡನೆಯ ಒಪ್ಪಿತ ಇದು. ಸತ್ಯಂ ಜಗತ್ ಜೀವೋ ಭೇದಗಣಾಹ. ಈ ಜೀವಿಗಳಲ್ಲಿ ಭೇದ ಇದೆಯಪ್ಪ ಅಂತ ಇದ್ದಾರೆ. ಇದು ಅರಗಿಸ್ಕೊಳ್ಳೋಕೆ ಕಷ್ಟ, ಆದ್ರೆ ಸತ್ಯ ಅದು. ಎಂಥ ಭೇದ ಇದೆ? ಈ ಜೀವೋ ಭೇದಗಣಾಹ ಅಂತಿದ್ದಾಗ ನಾವೇನ್ ಕಲ್ಪನೆ ಮಾಡ್ಕೊಳ್ತೀವಿ ಅಂದ್ರೆ ಜಾತಿಗಳನ್ನ ಹೇಳ್ತಾ ಇದ್ದಾರೆ ಅನ್ಕೊಳ್ತೀವಿ. ಅದಲ್ಲ. ಜೀವೋ ಭೇದಗಣಾಹ ಅಂದ್ರೆ 5 ವಿಧವಾಗಿರತಕ್ಕಂಥ ಭೇದಗಳಿದೆ. ಏನು? ಹರಿ, ದೈವ ಅನ್ನೋಣ, ಆತ್ಮ ಅನ್ನೋಣ, ಅದು ಮತ್ತು ಜೀವ, ಮನುಷ್ಯರು, ಇದಕ್ಕೆ ಭೇದ ಇದೆ. ದೇವರಿಗೂ ನಿಮಗೂ ಭೇದ ಇದೆಯೇನ್ರಿ? ಒಪ್ಕೊಳ್ತಿರೋ ಇಲ್ಲ ಅದನ್ನ? ನೀವೇ ದೇವರಾ? ದೇವರಿಗೂ ನಿಮಗೂ ಭೇದ ಇದೆ, ಹೌದೇ? ಇದು ಮೊದಲನೇ ಭೇದ. ಎರಡನೇದು, ಆ ದೇವರಿಗೂ ಈ ಜಡಕ್ಕೂ ಭೇದ ಇದೆ. ಅಂದ್ರೆ ಕಲ್ಲು, ಮಣ್ಣು, ಮರ, ಇದಕ್ಕೆ ಭೇದ ಇದೆ. ಇದೆಯೋ ಇಲ್ವೋ? ಇನ್ನು ಮೂರನೆಯದು, ಜೀವ ಜಡ ಭೇದ. ಜೀವ ಅಂದ್ರೆ ನಾವು ಮನುಷ್ಯರು. ಈ ಮನುಷ್ಯರಿಗೂ ಜಡಕ್ಕೂ ಅಂದ್ರೆ ಮರ, ಗಿಡ, ಬಳ್ಳಿ, ಇದಕ್ಕೂ ಭೇದ ಇದೆ. ಇದೆಯೋ ಇಲ್ವೋ? ಯಾರಿಲ್ಲ ಅಂತಾರೆ? ಜಡ ಜಡ ಭೇದ ಅಂದ್ರೆ ನೀರು ಹರಿತಾ ಇದೆ ಸ್ವಾಮಿ, ಕಲ್ಲಿದೆ ಇಲ್ಲಿ, ಮರ ಇದೆ ಇಲ್ಲಿ. ಈ ಮರಕ್ಕೂ ಮಣ್ಣಿಗೂ ಕಲ್ಲಿಗೂ ನೀರಿಗೂ ವ್ಯತ್ಯಾಸ ಇದೆಯೋ ಇಲ್ವೋ? ಇದು ಭೇದ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಯಾಕೆ ಒಪ್ಕೋಬಾರ್ದು? ಅಂದ್ರೆ ಮೂರನೆಯ ತತ್ವ ಏನಪ್ಪಾ ಅಂದ್ರೆ ಭೇದ ಅನ್ನತಕ್ಕಂಥದ್ದು ಸತ್ಯ. ಸತ್ಯವೇ ಇದು? ಇದು ಸುಳ್ಳೇ? ಹರೇರನುಚರ ನಾಲ್ಕನೆಯದು, ನಾವು ಹರಿಯನ್ನು ಅನುಸರಿಸುವವರು ಅಥವಾ ಹರಿಗೆ ದಾಸರು ಅಥವಾ ಹರಿ ಪೂಜೆಯನ್ನು ಮಾಡುವವರು. ಮಾಡಲ್ವೇ? ಇದು ತಪ್ಪೆಲ್ಲಿದೆ ಸ್ವಾಮಿ? ನೀವು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಲ್ವೇ? ನೀವು ಯಾರೇ ಆಗಿರ್ರಿ, ವಿಷ್ಣುವಿಗೆ ಪೂಜೆ ಮಾಡಲ್ವೇ? ವಿಷ್ಣುವಿನ ಪ್ರಸಾದ ಸ್ವೀಕರಿಸಲ್ವೇ? ಯಾಕಲ್ಲ? ಹರೇರನುಚರ ನೀಚೋಚ್ಛ ಭಾವಂಗತ. 5ನೇದು, ನಮ್ಮ ಸಮಾಜದಲ್ಲಿ ನೀಚ ಮತ್ತು ಉಚ್ಛ ಇದ್ದಾರೆ. ಇದೊಂದು ಒಪ್ಪಿಕೊಳ್ಳಲೇಬೇಕಾದರೆ ಒಪ್ಪಿಕೊಳ್ಳುವುದಕ್ಕೆ ಮನಸ್ಸು ಬರದಂಥ ಸತ್ಯ ಇದು. ನೀವು ಈ ಸಮಾಜ ಬಿಟ್ಬಿಡಿ, ಸದ್ಯಕ್ಕೆ ಈ ಕ್ಷಣದಲ್ಲಿ ಮಧ್ವ ಸಾಧ್ಯ ಅಂತ ಬಿಟ್ಬಿಡಿ. ಒಂದು ಕಚೇರಿಗೆ ಹೋಗಿ, ಒಬ್ಬ ಕಚೇರಿಯಲ್ಲಿ ಮುಖ್ಯಸ್ಥ ಇರ್ತಾನೆ, ಒಬ್ಬ ಗುಮಾಸ್ತ ಇರ್ತಾನೆ, ಒಬ್ಬ ಜವಾನ ಇರ್ತಾನೆ, ಇಲ್ಲ ಅನ್ನೋಕ್ಕಾಗಲ್ಲ ನೀವು. ಸೈನಿಕ ಹೋಗಿ, ಒಬ್ಬ ಮುಖ್ಯಸ್ಥ ಇರ್ತಾನೆ, ಸೈನಿಕರು ಇರ್ತಾರೆ, ಆಜ್ಞೆ ಕೊಡೋರು ಇರ್ತಾರೆ, ಪಾಲನೆ ಮಾಡೋರು ಇರ್ತಾರೆ, ಇಲ್ಲ ಅನ್ನೋಕ್ಕಾಗಲ್ಲ ನೀವು. ರಾಜಕಾರಣಕ್ಕೆ ಹೋಗಿ ಪ್ರಧಾನಮಂತ್ರಿ ಇರ್ತಾರೆ, ಶಾಸಕ ಇರ್ತಾರೆ, ರಾಷ್ಟ್ರಪತಿ ಇರ್ತಾರೆ, ಆ ಭೇದ ಇದ್ದೇ ಇದೆ. ನೀಚೋಚ್ಛ ಭಾವಂಗತ. ಎಲ್ಲರೂ ನೀಚಾವಕಾಗಲ್ಲ, ಎಲ್ಲರೂ ಉಚ್ಛಾವಕ್ಕಾಗೋದಿಲ್ಲ. ಸುಳ್ಳೆ ಇದು? ಆದರೆ ನಿಮ್ಮ ಕಿವಿಗೆ ಏನಾಗುತ್ತೆ, ನೀಚ ಅಂತಿದ್ದ ಹಾಗೇನೆ ಓ ಅನ್ಸುತ್ತೆ. ಅರ್ಥ ಅದಲ್ಲ. ಇವನು 3ನೇ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದಾನೆ ಅಂದ್ರೆ ಕೆಟ್ಟದ್ದು ಅಂತ ಅರ್ಥ ಅಲ್ಲ. ಉತ್ತಮ, ಮಧ್ಯಮ, ಅಧಮ ಅಂತಿದೆ. ಈ ಅಧಮ ಅನ್ನೋದು ಅಧಮ ಅನ್ನೋ ಅರ್ಥ ಅಲ್ಲ. 3ನೇ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದಾನೆ, ಅನುತ್ತೀರ್ಣ ಅಲ್ಲ ಅದು. ಅದು ಏನು? ನಿಮಗೆ 49 ಬರುತ್ತೆ ಸ್ವಾಮಿ, ನೀವು 3ನೇ ದರ್ಜೆ. 1 ಅಂಕ 50, ಅವನು 2ನೇ ದರ್ಜೆ. ಯಾವ ನ್ಯಾಯ? ಅದ್ರ ನ್ಯಾಯ ಹಾಗೆ ಇರೋದು. ನೀಚೋಚ್ಛ ಭಾವಂಗತ. ಇನ್ನು 6ನೇದು, ಮುಕ್ತಿರ್ ನೈಜ ಸುಖಾನುಭೂತಿರಮಲ ಭಕ್ತಿಶ್ಚ ತತ್ಸಾಧನಂ. 5, 6, 7. ಮುಕ್ತಿರ್ ನೈಜ ಸುಖಾನುಭೂತಿ. ಮುಕ್ತಿ ಅಂದ್ರೆ ಅರ್ಥ ಏನ್ರಿ? ಇವತ್ತು ಬೆಳಗ್ಗೆ ಯಾರನ್ನ ನಾನು ಕೇಳ್ತಾ ಇದ್ರು, ಮುಕ್ತಿ ಅಂದ್ರೆ ಅರ್ಥ ಏನು? ಮುಕ್ತಿ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನೈಜ ಸುಖದ ಅನುಭೂತಿ. ನಮಗೆ ಅಸುಖ ಇದೆ, ಸಮಸ್ಯೆ ಇದೆ,
ಗೋಳಿದೆ, ಸಂದೇಹ ಇದೆ, ತಾಪತ್ರಯ ಇದೆ, ದಿನ ಬೆಳಗಾದ್ರೆ ತಲೆ ತಿನ್ನತಕ್ಕಂಥ ಏನೇನೋ ಕಾರ್ಯಗಳಿದೆ. ಅವುಗಳಿಂದ ನಮಗೆ ಬಿಡುಗಡೆ ಸಿಕ್ಕಾಗ ಉಂಟಾಗತಕ್ಕಂಥ ಸುಖ, ಅದೇ ಮುಕ್ತಿ. ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ, ಮುಕ್ತಿ ಅಂದ್ರೆ ಏನಪ್ಪಾ ಅಂದ್ರೆ ನೈಜ ಸುಖದ ಅನುಭೂತಿ. ಅಂದರೆ ನಿಜವಾಗಿರತಕ್ಕಂತಹ ಸುಖದ ಅನುಭೂತಿ. ಅಂದ್ರೆ ಅರ್ಥ ಏನು? ಈಗ ಹೊಟ್ಟೆ ನೋವಿರುತ್ತೆ ನನಗೆ, ಆ ಹೊಟ್ಟೆ ನೋವಿನಿಂದ ನನಗೆ ಔಷಧಿ ತಗೊಂಡು ಬಿಡುಗಡೆಯಾಗಿ ಬಿಟ್ಟರೆ ಮುಕ್ತಿ. ಪರೀಕ್ಷೆಗೆ ವಿದ್ಯಾರ್ಥಿ ಓದ್ತಾ ಇರ್ತಾನೆ, ನೀವು ನೋಡಿ, ಅವನು ಎಷ್ಟೇ ಗಂಭೀರವಾಗಿರುವ ವಿದ್ಯಾರ್ಥಿಯಾಗಿರಲಿ, ಅವನು ಎಷ್ಟೇ ಕಷ್ಟಪಟ್ಟು ಓದ್ತಾ ಇರಲಿ, ಎಲ್ಲರೂ ಅವನು ಹೊಗಳ್ತಾ ಇರಲಿ, ಪರೀಕ್ಷೆ ಮುಗಿದಿದ್ದಾನೆಂದ್ರೆ ಶಪ್ಪ ಅಂತಾನೆ, ಪರೀಕ್ಷೆ ಮುಗಿದ ಕಣಯ ಅಂತಾನೆ. ಮುಕ್ತಿ ಇದು ಐಹಿಕವಾಗಿರತಕ್ಕಂಥ ಮುಕ್ತಿಗಳು. ಸ್ವಲ್ಪ ದೊಡ್ಡದು, ಹುಟ್ಟತಾ ಇದ್ದೀವಿ, ಸಾಯ್ತಾ ಇದ್ದೀವಿ, ಹುಟ್ಟತಾ ಇದ್ದೀವಿ, ಸಾಯ್ತಾ ಇದ್ದೀವಿ, ಈ ಚಕ್ರದಲ್ಲಿದ್ದೀವಿ, ಇದರಿಂದ ಮುಕ್ತಿ ಸಿಕ್ಕಿಬಿಟ್ರೆ ಅದೇ ನಿಜವಾದ ಮುಕ್ತಿ. ಅದನ್ನು ಅನುಭವಿಸುವುದೇ ಮುಕ್ತಿ, ಬಿಡುಗಡೆ ಮುಕ್ತಿ. ಭಕ್ತಿಶ್ಚ ತತ್ ಸಾಧನಂ. ಈ ರೀತಿಯ ಮುಕ್ತಿಯನ್ನ ಗಳಿಸುವುದು ಹೇಗೆ ಅಂದ್ರೆ ರೀತಿ ಏನು, ಮಾರ್ಗ ಏನು, ದಾರಿ ಏನು? ಇಲ್ಲಿ ಉಪನ್ಯಾಸ ಕಾರ್ಯಕ್ರಮ ಇದ್ರೆ ಬರೋದ ದಾರಿ ಯಾವುದು? ಈ ಕಡೆಯಿಂದ ಬರಬಹುದು, ಈ ಕಡೆಯಿಂದ ಬರಬಹುದು, ಇನ್ನೊಂದು ಕಡೆಯಿಂದ ಬರಬಹುದು. ಯಾವ ದಾರಿ ಬರೋದಕ್ಕೆ? ಈ ಮುಕ್ತಿ ಎನ್ನುವುದನ್ನು ಗಳಿಸುವುದಕ್ಕೆ ಇರತಕ್ಕ ಮಾರ್ಗ ಯಾವುದು? ಅದಕ್ಕೆ ಮಧ್ವಾಚಾರ್ಯ ಹೇಳಿದರು, ಭಕ್ತಿಶ್ಚ ತತ್ ಸಾಧನಂ. ಭಕ್ತಿ ಎನ್ನತಕ್ಕಂಥದ್ದು ಮುಕ್ತಿಯನ್ನು ಗಳಿಸುವ ಸಾಧನ. ಕೇಳಿಸ್ತಾ ಇದೆಯಾ? ಕೊನೆಯಲ್ಲಿ ಕೇಳಿಸ್ತಾ ಇದೆಯಾ? ಇನ್ನು